Hey guys, welcome back to my YouTube channel. So guys, KA ಇಂದ ವಿವಿಧ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿಯನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಒಟ್ಟಾರೆ 708 ಹುದ್ದೆಗಳಿಗೆ ಒಂದು ಕಾಲ್ ಫಾರ್ ಮಾಡಿದ್ದಾರೆ. ಸೊ ಇದರಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಖಾಲಿ ಇರುವ SDA ಹಾಗೂ FDA ಹುದ್ದೆಗಳಿಗೂ ಕೂಡ ಕಾಲ್ ಫಾರ್ ಮಾಡಿದ್ದಾರೆ. ಸೊ ಈ ಒಂದು ಹುದ್ದೆಗಳಿಗೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ವಿವರವನ್ನು ಡೀಟೇಲ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್. ಸೊ ಇದು ಬಂದ್ಬಿಟ್ಟು FDA ಹಾಗೂ SDA ಹುದ್ದೆಗಳಾಗಿರುತ್ತೆ. ಸೊ ಮೊದಲನೇದಾಗಿ FDA ಹಾಗೂ SDA ಹುದ್ದೆಗಳಿಗೆ ವಿದ್ಯಾರ್ಹತೆ ಏನಿರಬೇಕು ಸೊ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಬಿಫೋರ್ ದಟ್ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ, ಎಸ್ಪೆಷಲಿ KA ರಿಲೇಟೆಡ್. ಸೊ ಈಗ ಏನು ನೇಮಕಾತಿ ನಡೀತಾ ಇದೆ ಆ ಒಂದು ನೇಮಕಾತಿ ಅಪ್ಡೇಟ್ಸ್ಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಹಾಗೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಅದು ಕೂಡ ನೀವು ಜಾಯ್ನ್ ಆಗ್ಬೋದು. ಅದರಲ್ಲೂ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ಹಾಕ್ತಾ ಇರ್ತೀವಿ, ಅದು ಕೂಡ ನೀವು ಜಾಯ್ನ್ ಆಗ್ಬೋದು, ಅದರಲ್ಲೂ ಕೂಡ ಚೆಕ್ ಮಾಡ್ಕೋಬಹುದು. ಓಕೆ, ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಮೊದಲನೇದಾಗಿ ವಿದ್ಯಾರ್ಹತೆ ಏನು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ನೋಡಿ ಗೈಸ್, ಇದೊಂದು ಭರ್ಜರಿ ನೇಮಕಾತಿ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಪ್ರಥಮ ದರ್ಜೆ ಸಹಾಯಕರು, ಸೊ ಪ್ರಥಮ ದರ್ಜೆ ಕೋರ್ಟ್ ಕ್ಲರ್ಕ್, ಅದೇ ರೀತಿ ರೆವೆನ್ಯೂ ಇನ್ಸ್ಪೆಕ್ಟರ್. ಸೊ ವೇತನ ಬಂದ್ಬಿಟ್ಟು 44,425ರಿಂದ 83,700 ಇರುತ್ತೆ. 4 ಹುದ್ದೆಗಳಿದಾವೆ. ದ್ವಿತೀಯ ದರ್ಜೆ ಸಹಾಯಕ 14 ಹುದ್ದೆಗಳಿದಾವೆ. ಒಟ್ಟಾರೆ 18 ಹುದ್ದೆಗಳಿದಾವೆ. ಸೊ ಇದು ಬಂದ್ಬಿಟ್ಟು ಉಳಿಕೆ ಮೂಲ ವೃಂದ ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ. ಸೊ ಬಟ್ ಸೇಮ್ ಪ್ರೊಸೀಜರ್ ಇರುತ್ತೆ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೂ ಕೂಡ ಇದೇ ರೀತಿ ಇರುತ್ತೆ. ಬಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಕೆಲವೊಂದು ಮೀಸಲಾತಿಗಳು ಚೇಂಜ್ ಆಗ್ತವೆ ಅಷ್ಟೇ. ಓಕೆ, ಸೊ ಹಾಗೆ ಬಟ್ ಸ್ಟೆಪ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಓಕೆ, ಸೊ ಇದು ಬಂದ್ಬಿಟ್ಟು ಕೇವಲ ಒಂದು ಯಾರೋ ಉಳಿಕೆ ಮೂಲ ವೃಂದದ ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ. ಸೊ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳು ಅವ್ರಿಗೂ ಇದೇ ರೀತಿ ಇರುತ್ತೆ. ಓಕೆ, ಸೊ ನೋಡಿ ಫ್ರೆಂಡ್ಸ್, ಒಟ್ಟಾರೆ ಏನು ನೇಮಕಾತಿಯಲ್ಲಿ ಸೊ ಏನು ವಿದ್ಯಾರ್ಹತೆ ಅಂತಂದ್ರೆ ಸೊ ಏನು ಪ್ರಥಮ ದರ್ಜೆ ಸಹಾಯಕ ಅಭ್ಯರ್ಥಿಗಳಿಗೆ ಅಂದ್ರೆ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳಿಗೆ ಡಿಗ್ರಿ ಮಸ್ಟ್ ಅಂಡ್ ಶುಡ್ ಕಂಪ್ಲೀಟ್ ಆಗಿರಬೇಕು. ಓಕೆ, ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ ಸೊ PUC ಅದು ಅದರ ತತ್ಸಮಾನ ಅಂದ್ರೆ JOC ಆಗಿರ್ಬೋದು, JODC, JLDC. ಸೊ ಇದು ಕೂಡ ಕನ್ಸಿಡರ್ ಮಾಡ್ತಾರೆ, ಇವರು ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಸೊ 10+2 ಇರಬೇಕು. ಸೊ ಹಾಗಾದ್ರೆ ಬನ್ನಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ KA ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಸೊ ನಂತರ ನೇಮಕಾತಿ ಅಂತ ಇದೆ. ಸೊ ಇಲ್ಲಿ ವಿವಿಧ ಇಲಾಖೆಗಳ ನೇಮಕಾತಿ ಅಂತ ಇದೆ. ಓಕೆ, ಸೊ ಇಲ್ಲಿ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ಹೈದರಾಬಾದ್ ಕರ್ನಾಟಕದ ಬೇರೆ ಲಿಂಕ್ ಇದೆ, ನಾನ್ ಹೈದರಾಬಾದ್ ಕರ್ನಾಟಕದ ಬೇರೆ ಲಿಂಕ್ ಇದೆ. ಸೊ ಸದ್ಯಕ್ಕೆ ಈಗ ನಾವು ನಾನ್ ಹೈದರಾಬಾದ್ ಕರ್ನಾಟಕದಿಂದ ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಸೊ ನಂತರ ಇಲ್ಲಿ ನೋಡ್ಬೋದು ವಿವಿಧ ಇಲಾಖೆಗಳ ನೇಮಕಾತಿ ಆನ್ಲೈನ್ ಅರ್ಜಿ ಲಿಂಕ್ ಅಂತ ಇದೆ. ಓಕೆ, ಸೊ ಇದೊಂದು ಲಿಂಕ್ ಇದೆ. ಅದೇ ರೀತಿ ಹುದ್ದೆಗಳ ವರ್ಗೀಕರಣ ಕೂಡ ನೀವು ಚೆಕ್ ಮಾಡ್ಕೋಬಹುದು ಇಲ್ಲಿ. ಸೊ ಹಾಗೆ ಪ್ರಮಾಣ ಪತ್ರಗಳ ನಮೂನೆ ಕೂಡ ಇಲ್ಲಿ ಚೆಕ್ ಮಾಡ್ಕೋಬಹುದು. ವಿವಿಧ ಇಲಾಖೆಗಳ ನೇಮಕಾತಿ ವಿವರವಾದ ಅಧಿಸೂಚನೆ ಕೂಡ ಇಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಓಕೆ, ಸೊ ಈಗ ನಾವು ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತಾ ಇದೀವಿ. ಸೊ ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಸೊ ಈ ಲಿಂಕ್ ಕ್ಲಿಕ್ ಮಾಡಿದ್ರೆ ಫಸ್ಟ್ ಏನು ಓಪನ್ ಆಗುತ್ತೆ, ಸೊ ನೋಡಿ ಅರ್ಜಿದಾರರ ಲಾಗಿನ್, ಅಪ್ಲಿಕೇಶನ್ ಲಾಗಿನ್ ಅಂತ ಬರುತ್ತೆ. ಸೊ ಇಲ್ಲಿ ಏನ್ ಅಂತಂದ್ರೆ ನೀವು ಡಿಜಿಲಾಕರ್ ಇಂದಾನೆ ಇಲ್ಲಿ ಕಂಟಿನ್ಯೂ ಮಾಡ್ಬೇಕಾಗ್ತದೆ. ಸೊ ಫಸ್ಟ್ ನೀವೇನಾದ್ರೂ ಮುಂಚೆ ಏನಾದ್ರು ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಡೈರೆಕ್ಟ್ ಆಗಿ ಲಾಗಿನ್ ಮಾಡಿ. ಅದರ್ವೈಸ್ ನೀವು ಫಸ್ಟ್ ಏನ್ ಮಾಡ್ಕೊಬೇಕು, ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಂದ್ರೆ ಸೊ ನೋಡಿ ಮೊದಲನೇದಾಗಿ ಓಕೆ, ಸೊ ನೋಡಿ ಇಲ್ಲಿ ಕ್ಯಾಂಡಿಡೇಟ್ ಲಾಗಿನ್ ಅಂತ ಇದೆ ನೋಡಿ. ಸೊ ಕ್ಯಾಂಡಿಡೇಟ್ ಲಾಗಿನ್ ಅಂತ ಇದೆ, ಕ್ಯಾಂಡಿಡೇಟ್ ರಿಜಿಸ್ಟರ್ ಅಂತ ಇದೆ ಡಿಜಿಲಾಕರ್. ಸೊ ಇದು ಲಾಗಿನ್ ಆಪ್ಷನ್, ಇದು ರಿಜಿಸ್ಟರ್ ಆಪ್ಷನ್. ಸೊ ಯಾವ್ದು ಕ್ಲಿಕ್ ಮಾಡಿದ್ರು ಕೂಡ ನೀವು ಫಸ್ಟ್ ಏನೋ ಡೈರೆಕ್ಟ್ ಲಾಗಿನ್ಗೆ ಹೋಗ್ತೀರಾ. ಓಕೆ, ಸೊ ಅಪಾನ್ ಪ್ರೊವೈಡಿಂಗ್ ಕನ್ಸೆಂಟ್ ಫ್ರಮ್ ಡಿಜಿಲಾಕರ್ ಪೋರ್ಟಲ್ ಯು ವಿಲ್ ಬಿ ಆಟೋಮೆಟಿಕ್ಲಿ ರಿಜಿಸ್ಟರ್ಡ್ ಟು KA ಪೋರ್ಟಲ್. ಸೊ ಡು ಯು ವಾಂಟ್ ಟು ಕಂಟಿನ್ಯೂ ಅಂತ ಇದೆ, ಎಸ್ ಅಂತ ಕ್ಲಿಕ್ ಮಾಡಿ. ಓಕೆ, ಸೊ ಥ್ರೂ ಡಿಜಿಲಾಕರ್ ಇಂದಾನೆ KAಗೆ ಲಾಗಿನ್ ಆಗ್ತೀರಾ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ ಡೈರೆಕ್ಟ್ ಆಗಿ ಸೈನ್ ಇನ್ ಟು ಯುವರ್ ಅಕೌಂಟ್ ಅಂತ ಬಂದಿದೆ. ಸೊ ನೀವು ಆಲ್ರೆಡಿ ಲಾಗಿನ್ ಆಗಿದ್ರೆ ಅಂದ್ರೆ ನಿಮ್ಮ ಕ್ರೆಡೆನ್ಷಿಯಲ್ಸ್ ನೀವು ರಿಜಿಸ್ಟ್ರೇಷನ್ ಆಗಿದ್ರೆ ಡೈರೆಕ್ಟ್ ಆಗಿ ನೀವು ನಿಮ್ಮ ಒಂದು ಕ್ರೆಡೆನ್ಷಿಯಲ್ಸ್ನ ಇಲ್ಲಿ ಹಾಕ್ಬಿಟ್ಟು ಲಾಗಿನ್ ಮಾಡ್ಬೋದು. ಸೊ ಇನ್ ಕೇಸ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಇಲ್ಲಿ ಸೈನ್ ಅಪ್ ಬಟನ್ ಇದೆ, ತಾವು ಇಲ್ಲಿ ನೋಡ್ಬೋದು ಕೆಳಗಡೆ. ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ನಂತರ ಇಲ್ಲಿ ಆಧಾರ್ ನಂಬರ್ ಕೇಳುತ್ತೆ. ಓಕೆ, ಸೊ ಆಧಾರ್ ನಂಬರ್ನ ಎಂಟರ್ ಮಾಡಿದಾಗ ನೆಕ್ಸ್ಟ್ ಕ್ಲಿಕ್ ಮಾಡಿ. ಸೊ OTP ಜನರೇಟ್ ಆಗುತ್ತೆ. OTP ಜನರೇಟ್ ಆದ್ಮೇಲೆ ಡಿಜಿಲಾಕರ್ ಓಪನ್ ಆಗುತ್ತೆ. ಸೊ ನಿಮ್ಮ ಅಲ್ಲಿ ಒಂದು ಡಿಜಿಲಾಕರ್ ಅಲ್ಲಿ ನೀವು ಮುಂಚೆ ಏನಾದ್ರು ಮಾಡ್ಕೊಂಡಿದ್ರೆ ಸೊ ಏನಾದ್ರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಅಲ್ಲಿ ನಿಮ್ಮ ಫೋಟೋ ಸಮೇತ ಡಿಸ್ಪ್ಲೇ ಆಗುತ್ತೆ. ಸೊ ಫೋಟೋ ಸಮೇತ ಡಿಸ್ಪ್ಲೇ ಆದ್ಮೇಲೆ ಅಲ್ಲಿ ಡೀಟೇಲ್ಸ್ ನೀವು ಚೆಕ್ ಮಾಡ್ಕೋಬಹುದು. ಸೊ ಅದೇ ರೀತಿ ನೆಕ್ಸ್ಟ್ ಏನ್ ಮಾಡಬೇಕು, ಕ್ರಿಯೇಟ್ ಅಕೌಂಟ್ ಅಂತ ಒಂದು ಕೆಳಗಡೆ ಇರುತ್ತೆ. ಸೊ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ಅಲ್ಲಿ
ನಿಮಗೆ ಒಂದು OTP ಮತ್ತೊಂದು OTP ಬರುತ್ತೆ ವೆರಿಫೈಗೆ. ಸೊ OTP ಎಂಟರ್ ಮಾಡಿದ ಮೇಲೆ ಸೊ ನೆಕ್ಸ್ಟ್ ಏನಾಗುತ್ತೆ, ನೀವು ಏನು ರಿಜಿಸ್ಟ್ರೇಷನ್ ಅಂತ ನೆಕ್ಸ್ಟ್ ಅಂತ ಕೊಟ್ಟರೆ, ಸಬ್ಮಿಟ್ ಅಂತ ನೆಕ್ಸ್ಟ್ ಅಂತ ಕೊಟ್ಟರೆ, ಸೊ ಅಲ್ಲಿ ನೀವು ಒಂದು ಸಕ್ಸಸ್ಫುಲಿ ರಿಜಿಸ್ಟ್ರೇಷನ್ ಮಾಡ್ಕೊಳಂಗೆ ಆಗತ್ತೆ. ಓಕೆ, ಸೊ ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ ಆದ್ಮೇಲೆ ಸೊ ನೀವು ಡೈರೆಕ್ಟ್ ಆಗಿ ಲಾಗಿನ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಲಾಗಿನ್ ಟು ಕ್ಲಿಕ್ ಇಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನೀವು ಎಲ್ಲಿಗೆ ರೀಡೈರೆಕ್ಟ್ ಆಗ್ತೀರಾ, ಅಪ್ಲಿಕೇಶನ್ ಫೋಲ್ಡರ್ಸ್ಗೆ ನೀವು ರೀಡೈರೆಕ್ಟ್ ಆಗ್ತೀರಾ. ಓಕೆ, ಸೊ ನಾನು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಡೈರೆಕ್ಟ್ ಆಗಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೆಕ್ಸ್ಟ್ ಏನೋ ಸೈನ್ ಇನ್ ಟು ಯುವರ್ ಅಕೌಂಟ್ ಅಂತ ಬರುತ್ತೆ. ಸೊ ಇಲ್ಲಿ ನನ್ನ ಏನೋ ಒಂದು ಮೊಬೈಲ್ ನಂಬರ್ ಇದೆ, ಮೊಬೈಲ್ ನಂಬರ್ನ ಎಂಟರ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ದೆನ್ ನಿಮ್ಮ ಏನೋ ಒಂದು 6 ಡಿಜಿಟ್ ಸೆಕ್ಯೂರಿಟಿ ಪಿನ್ ಇರುತ್ತೆ, ಸೆಕ್ಯೂರಿಟಿ ಪಿನ್ನ ಎಂಟರ್ ಮಾಡ್ತಾ ಇದ್ದೀನಿ. ಸೊ ಅದಾದ ನಂತರ ಸೈನ್ ಇನ್ ಅಂತ ಕ್ಲಿಕ್ ಮಾಡಿ ಸೊ ಇಲ್ಲಿ ಇನ್ನೊಂದು OTP ಬರುತ್ತೆ. ಸೊ ಒಂದು OTPನ ಎಂಟರ್ ಮಾಡ್ಬಿಡಿ. ಸೊ ಒಂದು OTPನ ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ಏನೇನು ನಿಮ್ಮ ಡಾಕ್ಯುಮೆಂಟ್ಸ್ ಇದೆ ಅದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಸೊ ಅಲೌ ಅಂತ ಕೊಡಿ. ಸೊ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ಇದೆ, ಪ್ಲೀಸ್ ವೇಟ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಬಿಡಿ. ಓಕೆ, ಪ್ಲೀಸ್ ಕ್ಲಿಕ್ ಕಂಟಿನ್ಯೂ ಇಫ್ ಯು ಆರ್ ನಾಟ್ ಆಟೋಮೆಟಿಕ್ಲಿ ರೀಡೈರೆಕ್ಟೆಡ್. ಸೊ ನೀವು ಆಟೋಮೆಟಿಕ್ಲಿ ರೀಡೈರೆಕ್ಟ್ ಆಗಿಲ್ಲ ಅಂದ್ರೆ ಅಷ್ಟೇ ಕಂಟಿನ್ಯೂ ಕ್ಲಿಕ್ ಮಾಡಿ, ಅದರ್ವೈಸ್ ಅದು ಆಟೋಮೆಟಿಕ್ ರೀಡೈರೆಕ್ಟ್ ಆಗುತ್ತೆ. ಓಕೆ, ಸೊ ನಾನು ಆಟೋಮೆಟಿಕ್ ರೀಡೈರೆಕ್ಟ್ ಆಗಿದೆ ಅಪ್ಲಿಕೇಶನ್ಗೆ. ಸೊ ನೋಡಿ, ನಾನು ಆಲ್ರೆಡಿ ಇಲ್ಲಿ ಅಪ್ಲಿಕೇಶನ್ನ ಫಿಲ್ಅಪ್ ಮಾಡಿದ್ದೀನಿ. ಓಕೆ, ಸೊ ನಿಮ್ಗೆ ತಿಳಿಸ್ತೀನಿ. ಸೊ ಫಸ್ಟ್ ಏನೋ ಸ್ಟೆಪ್ 1 to 11 ಟೋಟಲ್ 11 ಸ್ಟೆಪ್ಸ್ ಬರ್ತವೆ. ಸೊ ಸ್ಟೆಪ್ 1 ಅಲ್ಲಿ ಅಭ್ಯರ್ಥಿಯ ವಿವರಗಳು ಇರುತ್ತೆ. ಸೊ ಅಭ್ಯರ್ಥಿಯ ವಿವರಗಳು ಏನೇನಿದೆ, ಸೊ ಇಲ್ಲಿ ನಿಮ್ಮ ಒಂದು ಏನೋ ಫಸ್ಟ್ ನೇಮ್ ಇದೆ, ಲಾಸ್ಟ್ ನೇಮ್ ಇದೆ. ಸೊ ಇದು ಸ್ಟಾರ್ ಮಾರ್ಕ್ ಏನೇನು ಹಾಕಿದರೆ ಇದನ್ನೆಲ್ಲ ಮಸ್ಟ್ ಅಂಡ್ ಶುಡ್ ನೀವು ಫಿಲ್ಅಪ್ ಮಾಡಲೇಬೇಕು. ಓಕೆ, ಸೊ ದೆನ್ ಇವರ ಇಮೇಲ್ ID ಇದೆ, ತಂದೆ ಹೆಸರು, ತಾಯಿ ಹೆಸರು, ಲಿಂಗ, ಜನ್ಮ ದಿನಾಂಕ. ಸೊ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಏನು ಕ್ಯಾಂಡಿಡೇಟ್ಸ್ನ ಒಂದು ಬೇಸಿಕ್ ಡೀಟೇಲ್ಸ್ ಇದೆ ಇದನ್ನೆಲ್ಲ ಫಿಲ್ಅಪ್ ಮಾಡಿಬಿಟ್ಟು ಸೇವ್ ಅಂತ ಕೊಡಿ. ನೆಕ್ಸ್ಟ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಓಕೆ, ಕ್ಲೀನ್ ಆಗಿ ಒಂದ್ಸಲ ವೆರಿಫೈ ಮಾಡಿ ಡೀಟೇಲ್ಸ್, ನೀವು ಏನೇನು ಡೇಟಾನ ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಏನು ಅಡ್ರೆಸ್ ಬಾರ್ ಇದೆ, ಸೊ ಅಡ್ರೆಸ್ ಆಪ್ಷನ್ ಇದೆ. ಸೊ ಅಡ್ರೆಸ್ ಆಪ್ಷನ್ ಅಲ್ಲಿ ನೋಡ್ಬೋದು ಸ್ಟೆಪ್ 2 of 11. ಸೊ ನಿಮ್ಮ ಏನು ರಾಜ್ಯ ಯಾವುದು, ಡಿಸ್ಟಿಕ್ ಯಾವುದು, ವಿಳಾಸ, ಸೊ ಎಲ್ಲವನ್ನ ಫಿಲ್ಅಪ್ ಮಾಡಿಬಿಟ್ಟು ಕ್ಲೀನ್ ಆಗಿ ಸೇವ್ ಅಂತ ಕೊಡಿ. ಸೇವ್ ಆಗುತ್ತೆ. ನೆಕ್ಸ್ಟ್ ಪ್ರೊಸೀಡ್ ಅಂತ ಕೊಡಿ. ಸೊ ನೆಕ್ಸ್ಟ್ ನಿಮ್ಮ ಒಂದು SSLC ಹಾಗೂ ಕ್ವಾಲಿಫೈಯಿಂಗ್ ಎಕ್ಸಾಮ್ ಡೀಟೇಲ್ಸ್ ಕೇಳುತ್ತೆ. ಸೊ ಇಲ್ಲಿ ನಿಮ್ಮ ಕ್ವಾಲಿಫೈಯಿಂಗ್ ಎಕ್ಸಾಮ್ ಡೀಟೇಲ್ಸ್ನ ಫಿಲ್ಅಪ್ ಮಾಡಿ. ಸೊ ಏನೇನಿದೆ SSLC ಏನು ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ಪಾಸ್ಔಟ್ ಡೇಟ್ ಆಗಿರ್ಬೋದು, ಜನ್ಮ ದಿನಾಂಕ ಆಗಿರ್ಬೋದು, ತಂದೆ ಹೆಸರು, ತಾಯಿ ಹೆಸರು, ಪಡೆದಿರತಕ್ಕಂಥ ಅಂಕಗಳು ಎಷ್ಟು, ಪರ್ಸೆಂಟೇಜ್ ಎಷ್ಟು ಅಂಕ, ಗರಿಷ್ಠ ಅಂಕ ಎಷ್ಟು, ಸೊ ಎಲ್ಲವನ್ನ ಹಾಕ್ಬಿಟ್ಟು ಸೇವ್ 10th ಕ್ವಾಲಿಫಿಕೇಶನ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪ್ರೊಸೀಡ್ ಅಂತ ಕೊಡಿ. ಓಕೆ, ಸೊ ಅದಾದ ಮೇಲೆ ಸೊ ನೆಕ್ಸ್ಟ್ ಏನೋ ರಿಸರ್ವೇಷನ್. ಓಕೆ, ರಿಸರ್ವೇಷನ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟು. ಸೊ ಇಲ್ಲಿ ನಿಮ್ಮ ಕ್ಯಾಟಗರಿ ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಟಗರಿ ಯಾವುದು ಅದು ಸೆಲೆಕ್ಟ್ ಮಾಡಿಕೊಂಡು ಅದರ ಒಂದು RD ನಂಬರ್. ಸೊ ನಿಮ್ಮ ಹತ್ರ ಒಂದು ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತೆ, ಅದರಲ್ಲಿ RD ನಂಬರ್ ಅಂತ ಇರುತ್ತೆ, RD ನಂಬರ್ನ ಎಂಟರ್ ಮಾಡಿ. ಸೊ ನಂತರ ನಿಮ್ಮ ವಾರ್ಷಿಕ ಆದಾಯ ಏನಿದೆ ಅದನ್ನು ಎಂಟರ್ ಮಾಡಿಬಿಟ್ಟು ಸೊ ಅದಾದ ನಂತರ ನೀವು 371J. ಸೊ ನೋಡಿ, ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಇದು ಇಂಪಾರ್ಟೆಂಟು. ಸೊ ನಾನ್ ಕಲ್ಯಾಣ ಕರ್ನಾಟಕ ಅಂದರೆ ನಾನ್ HK ಅವರಿಗೆ ಈಗೇನೋ ಅವಶ್ಯಕತೆ ರಿಕ್ವೈರ್ಡ್ ಇಲ್ಲ, ಬಿಕಾಸ್ ಇದು ಅವರಿಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಓಕೆ, ಸೊ ಹಾಗಾಗಿ ಈ ಥರ ಒಂದು ಏನು ಡೇಟಾ ಇದೆ ಇಲ್ಲಿ ಎಂಟರ್ ಮಾಡ್ಬಿಟ್ಟು ನೆಕ್ಸ್ಟ್ ಸೇವ್ ಅಂತ ಕೊಡಿ, ಪ್ರೊಸೀಡ್ ಅಂತ ಕೊಡಿ. ಓಕೆ, ನೆಕ್ಸ್ಟ್ ಕ್ವಾಲಿಫಿಕೇಶನ್. ಸೊ ಕ್ವಾಲಿಫಿಕೇಶನ್ ಕೊಡೋಕೆ ಕೇಳುತ್ತೆ ಇಲ್ಲಿ. ಸೊ ಅರ್ಹತಾ ಪರೀಕ್ಷೆ ಕ್ವಾಲಿಫೈಯಿಂಗ್ ಎಕ್ಸಾಮ್ ಪದವಿ ವಿದ್ಯಾರ್ಥಿ ವಿವರಗಳನ್ನು ಕೇಳ್ತದೆ. ಓಕೆ, ಸೊ ಇಲ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮ್ ಅಲ್ಲಿ ನಿಮ್ದು ಹೈಯೆಸ್ಟ್ ಕ್ವಾಲಿಫಿಕೇಶನ್ ಏನಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೋಂದಣಿ ಸಂಖ್ಯೆನ ಎಂಟರ್ ಮಾಡಿ, ಕಾಲೇಜ್ ಹೆಸರು ಹಾಕಿ, ಸ್ಟೇಟ್ ಹಾಕಿ, ಕೋರ್ಸ್ ಹಾಕಿ, ಸೊ ಅದನ್ನೆಲ್ಲ ಡೀಟೇಲ್ಸ್ನ ಕ್ಲೀನ್ ಆಗಿ ನೋಡ್ಕೊಂಡು ಫಿಲ್ಅಪ್ ಮಾಡಿ. ಸೊ ನೆಕ್ಸ್ಟ್ ಸೇವ್ ಅಂತ ಕೊಡಿ, ಪ್ರೊಸೀಡ್ ಅಂತ ಕೊಡಿ. ಸೊ ಇಲ್ಲಿ ಬಾಟಮ್ ಅಲ್ಲಿ ನೀವು ಏನು ಎಂಟರ್ ಮಾಡಿರ್ತಿರಲ್ಲ ನಿಮ್ಮ ಕಾಲೇಜ್ ಡೀಟೇಲ್ಸು, ನಿಮ್ಮ ಏನೋ ಒಂದು ಎಜುಕೇಶನಲ್ ಡೀಟೇಲ್ಸ್ ಇದೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಅದಾದ ನಂತರ ಏನು ಅಡಿಷನಲ್ ಕ್ಲೇಮ್ಸ್ ಅಂತ ಇದೆ 6th. ಇಲ್ಲಿ ನೋಡ್ಬೋದು 6th ಸ್ಟೆಪ್ 6 of 11. ಸೊ ಇಲ್ಲಿ ಅಡಿಷನಲ್ ಸ್ಕೇಮ್ ಏನು ಕ್ಲೇಮ್ಸ್ ಡೀಟೇಲ್ಸ್ ಏನಿದೆ ಅಡಿಷನಲ್ ಅಲ್ಲಿ. ಸೊ ನೀವು ಆರ್ ಯು ಕ್ಲೇಮಿಂಗ್ ಏಜ್ ರಿಲ್ಯಾಕ್ಸೇಷನ್ ರಿಸರ್ವೇಷನ್ ಏನಾದರೂ ಇದೆಯಾ, ಸೊ ವಯೋಮಿತಿ ಸಡಿಲಿಕೆ ಕೋರಲಾದ ಒಟ್ಟು ವರ್ಷ ಎಷ್ಟು, ಸೊ ಡಿಸಬಲ್ಡಾ, ಸೊ ಅದೇ ರೀತಿ PWD ಪ್ರಮಾಣ ಪತ್ರ ಇದೆಯಾ. ಕೆಲವೊಂದು ಏನೋ ಅಭ್ಯರ್ಥಿಗಳಿಗೆ, ಸ್ಪೆಷಲ್ ಅಭ್ಯರ್ಥಿಗಳು ಇರ್ತಲ್ಲ ಅವರಿಗಿದು ಏನು ಅಪ್ಲಿಕೇಬಲ್ ಆಗುತ್ತೆ. ಸೊ ನಿಮ್ಗೇನು ಇಲ್ಲ ಅಂತಂದ್ರೆ ಜಸ್ಟ್ ಬಿಟ್ಬಿಟ್ಟು ಜಸ್ಟ್ ಸೇವ್ ಅಂತ ಕೊಟ್ಟು ಪ್ರೊಸೀಡ್ ಅಂತ ಕೊಡಿ. ಓಕೆ, ಸೊ ನೆಕ್ಸ್ಟ್ ಅದರ್ ಡೀಟೇಲ್ಸ್ ಅಂತ
ಬರುತ್ತೆ. ಸೊ ಅದರ ಡೀಟೇಲ್ಸ್ ಅಲ್ಲಿ ಏನು ಅಭ್ಯರ್ಥಿಯ ಇತರ ವಿವರಗಳನ್ನು ಕೇಳಿದ್ದಾರೆ. ಸೊ ಕ್ರಿಮಿನಲ್ ಪ್ರಕರಣದಲ್ಲಿ ಇದ್ದೀರಾ, ಕಂಪ್ಯೂಟರ್ ಜ್ಞಾನ ಇದೆಯಾ, ಸ್ಪೆಸಿಫೈ ಕ್ಯಾಂಡಿಡೇಟ್ ವೇಟ್ ಎಷ್ಟು, ಹೈಟ್ ಎಷ್ಟು ಅದು ಕೂಡ ಕೊಟ್ಟಿದ್ದಾರೆ. ಅದನ್ನು ಕ್ಲೀನಾಗಿ ಚೆಕ್ ಮಾಡಿ ಹಾಕಿ. ಓಕೆ, ಅಂದಾಜ್ ಮೇಲೆ ಹಾಕಬೇಡಿ. ಸೊ ನೀವೇನು ಸಬ್ಮಿಟ್ ಕೊಟ್ಟಿದ್ದಿಲ್ಲ ಮತ್ತೆ ಎಡಿಟ್ ಮಾಡೋಕ್ಕೆ ಬರಲ್ಲ. ಸೊ ಸೇವ್ ಅಂತ ಕೊಟ್ಟು ಪ್ರೊಸೀಡ್ ಕೊಡಿ. ಓಕೆ, ಸೊ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ನೀವೇನಾದರೂ ಎಕ್ಸ್ಪೀರಿಯನ್ಸ್ ಎಲ್ಲಾದರೂ ವರ್ಕ್ ಮಾಡಿದರೆ ಸೊ ಅದರ ಕೂಡ ಡೀಟೇಲ್ಸ್ನ ಇಲ್ಲಿ ಹಾಕ್ಬೋದು. ಕೆಲಸ ಮಾಡಿದರೆ ಎಸ್ ಅಂತ ಅಲ್ಲಿ ಕ್ಲಿಕ್ ಮಾಡಿ, ಅದರ್ವೈಸ್ ನೋ ಅಂತ ಹಾಕಿ. ಎಸ್ ಅಂತ ಕ್ಲಿಕ್ ಮಾಡಿದರೆ ಸೊ ನಿಮಗೇನು ಇಲ್ಲಿ ಡೀಟೇಲ್ಸ್ ಬರುತ್ತೆ. ಏನೇನು ಯಾವ ಒಂದು ಆರ್ಗನೈಸೇಷನಲ್ಲಿ ಕೆಲಸ ಮಾಡಿದ್ದೀರಾ, ಎಷ್ಟು ವರ್ಷ ಕೆಲಸ ಮಾಡಿದ್ದೀರಾ, ಯಾವಾಗ ಜಾಯಿನ್ ಆಗಿದ್ದೀರಾ, ಯಾವಾಗ ಬಿಟ್ಟಿದ್ದೀರಾ, ಸೊ ಪ್ರತಿಯೊಂದು ಇಲ್ಲಿ ಕೊಟ್ಟಿದ್ದಾರೆ. ಸೇವ್ ಅಂತ ಕೊಡಿ. ಇನ್ನೊಂದು ಬೇರೆ ಕಂಪ್ನಿಯಲ್ಲಿ ಮಾಡಿದರೆ ಮತ್ತೊಂದ್ಸಲ ಎಸ್ ಅಂತ ಕೊಟ್ಟು ಮತ್ತೆ ಇಲ್ಲಿ ಏನೋ ಆ್ಯಡ್ ಮಾಡ್ಬೋದು. ಸೊ ಇದು ಕೂಡ ಸೇವ್ ಅಂತ ಕೊಟ್ಟು ಪ್ರೊಸೀಡ್ ಅಂತ ಕೊಟ್ಟರೆ ಸೊ ನೆಕ್ಸ್ಟ್ ಕನ್ನಡ ಎಕ್ಸಾಮ್. ಓಕೆ, ಸೊ ನೀವು KA ನಡೆಸಿರತಕ್ಕಂತಹ ಕಂಪಲ್ಸರಿ ಕನ್ನಡ ಎಕ್ಸಾಮಲ್ಲಿ ಏನೋ ಉತ್ತೀರ್ಣರಾಗಿದ್ದರೆ ಅದರ ಒಂದು ಸರ್ಟಿಫಿಕೇಟ್ ಬಂದರೆ, ಅದರ ರಿಸಲ್ಟ್ ನಿಮಗೆ ಏನಾದರೂ ಬಂದರೆ ಇಲ್ಲಿ ಎಸ್ ಅಂತ ಹಾಕಿ, ಅದರ್ವೈಸ್ ನೋ ಅಂತ ಹಾಕಿ. ಸೊ ಇನ್ನು ಕೂಡ ಪರೀಕ್ಷೆ ದಿನಾಂಕ ಕೂಡ ಕೊಟ್ಟಿದ್ದಾರೆ. ಕನ್ನಡ ಪರೀಕ್ಷೆ ಉತ್ತೀರ್ಣರಾದ ಅರ್ಜಿ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ಇಲ್ಲಿ ಎಂಟರ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಅದೇ ರೀತಿ ಸೇವ್ ಅಂತ ಕೊಟ್ಟು ಪ್ರೊಸೀಡ್ ಕೊಡ್ರಿ. ಇಲ್ಲಿ ನೋಟ್ ಕೊಟ್ಟಿದ್ದಾರೆ, ಕ್ಯಾಂಡಿಡೇಟ್ ಹ್ಯಾಸ್ ಟು ಪ್ರೊಡ್ಯೂಸ್ ಕಂಪಲ್ಸರಿ ಕನ್ನಡ ಸರ್ಟಿಫಿಕೇಟ್ ಎಟ್ ದಿ ಟೈಮ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಶನ್. ಸೊ ನೀವೇನಾದರೂ ರಾಂಗ್ ಇನ್ಫಾರ್ಮೇಶನ್ ಫಿಲ್ಅಪ್ ಮಾಡಿದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ಕಂಪಲ್ಸರಿ ಕನ್ನಡ ಸರ್ಟಿಫಿಕೇಟ್ನ ಡಿಸ್ಪ್ಲೇ ಮಾಡಬೇಕಾಗ್ತದೆ. ಓಕೆ, ಸೊ 9ನೇ ಸ್ಟೆಪ್ ಆಯಿತು. 10ನೇ ಸ್ಟೆಪ್ಪಲ್ಲಿ ಡಾಕ್ಯುಮೆಂಟ್ಸ್. ಅದೇ ರೀತಿ ಸೇವ್ ಅಂತ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಕೊಡಿ. ಸೊ ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್. ಸೊ ಒಂದು ನಿಮ್ಮ ಸಿಗ್ನೇಚರ್ ಇರಬೇಕು. ಅದು ಎಷ್ಟು KB, 20 KB to 50 KB. ಇದನ್ನು ರೆಡಿ ಮಾಡಿ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಅದೇ ರೀತಿ ನಿಮ್ಮ ಫೋಟೋ, ಇದು ಕೂಡ ಫೈಲ್ ಸೈಜ್ ಎಷ್ಟಪ್ಪ ಅಂತಂದರೆ 30 KB ಒಳಗಿರಬೇಕು. ಓಕೆ, 30 KB ಒಳಗೆ ರೆಡಿ ಮಾಡಿ ಇಟ್ಕೊಂಡು ಅಪ್ಲೋಡ್ ಮಾಡಿ ಇಲ್ಲಿ. ಸೊ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಓಕೆ, ಸೊ ಇಷ್ಟೇ ಫಾರ್ಮ್ಯಾಟಲ್ಲಿ ಇರಬೇಕು, ಸೈಜಲ್ಲಿ ಇರಬೇಕು. ದೆನ್ ಓನ್ಲಿ ಇಟ್ ವಿಲ್ ಬಿ ಅಪ್ಲೋಡ್, ಅದರ್ವೈಸ್ ಅಪ್ಲೋಡ್ ಆಗಲ್ಲ. ಓಕೆ, ನೆಕ್ಸ್ಟ್ ಪ್ರಿಂಟ್ ಅಪ್ಲಿಕೇಶನ್ ಅಂತ ಇದೆ. ಓಕೆ, ಸೊ ಪ್ರಿಂಟ್ ಅಪ್ಲಿಕೇಶನ್ನ ಕ್ಲಿಕ್ ಮಾಡಿ. ಸೊ ಪ್ರಿಂಟ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ಪ್ರೊಸೀಡ್ ಕೊಟ್ಟರೆ. ಓಕೆ, ಸೊ ಇಲ್ಲಿ ಡೌನ್ಲೋಡ್ ಡ್ರಾಫ್ಟ್ ಅಪ್ಲಿಕೇಶನ್ ಅಂತ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಅಪ್ಲಿಕೇಶನ್ ಡ್ರಾಫ್ಟ್ ಏನಾಗುತ್ತೆ ಡೌನ್ಲೋಡ್ ಆಗುತ್ತೆ. ಅದು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟ್ ಪ್ರೊಸೀಡ್ ಅಂತ ಕೊಡಿ. ಸೊ ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಸೊ ನಿಮ್ಮ ಒಂದು ಫೈನಲ್ ಸಬ್ಮಿಟ್ ಆಪ್ಷನ್ಗೆ ನೀವು ಬರ್ತೀರಾ. ಓಕೆ, ಸೊ ಫೈನಲ್ ಸಬ್ಮಿಟ್ ಆಪ್ಷನ್ ಅಲ್ಲಿ ಕೇರ್ಫುಲ್ ಆಗಿ ಒಂದ್ಸಲ ನೋಡ್ಕೊಳ್ಳಿ. ಏನೇನು ಫಿಲ್ಅಪ್ ಮಾಡಿದ್ದೀರಾ ಕೇರ್ಫುಲ್ ಆಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಒನ್ಸ್ ಯು ಕ್ಲಿಕ್ ಸಬ್ಮಿಟ್, ಸೊ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಒಂದ್ಸಲ ಫೈನಲ್ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಮತ್ತೆ ಎಡಿಟ್ ಮಾಡೋಕೆ ಬರೋದಿಲ್ಲ. ಹಾಗಾಗಿ ಪ್ರತಿಯೊಂದು ಏನೋ ಆ ಸ್ಟೆಪ್ಸ್ ಏನಿದೆ ಪ್ರತಿಯೊಂದನ್ನು ಕ್ಲೀನಾಗಿ ವೆರಿಫೈ ಮಾಡಿಕೊಂಡು ನಂತರ ಇಲ್ಲಿ ಐ ಅಗ್ರಿ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿಕೊಂಡು ಸೊ ನೆಕ್ಸ್ಟ್ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕೊಡಿ. ಓಕೆ, ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕೊಟ್ಟ ಮೇಲೆ ಸೊ ನಿಮ್ಮ ಒಂದು ಏನೋ ಅಪ್ಲಿಕೇಶನ್ ಒಂದು ಪಾಪಪ್ ಮೆಸೇಜ್ ಬರುತ್ತೆ ನಿಮಗೆ. ಸೊ ಈ ಥರ ಒಂದು ಪಾಪಪ್ ಮೆಸೇಜ್ ಬರುತ್ತೆ, ಇಲ್ಲಿ ನೋಡ್ಬೋದು. ಆರ್ ಯು ಶೋರ್ ಯು ವಾಂಟ್ ಟು ಕಂಟಿನ್ಯೂ ಬೈ ಸಬ್ಮಿಟಿಂಗ್ ಅಪ್ಲಿಕೇಶನ್, ನೋ ಮೋರ್ ಚೇಂಜಸ್ ಆರ್ ಅಲೌಡ್ ಟು ಒನ್ಸ್ ಫೈನಲ್ ಸಬ್ಮಿಟೆಡ್. ಸೊ ಒಂದ್ಸಲ ನೀವು ಫೈನಲ್ ಆಗಿ ಸಬ್ಮಿಟ್ ಮಾಡಿದ್ಮೇಲೆ ಮತ್ತೆ ಚೇಂಜಸ್ ಮಾಡಲಿಕ್ಕೆ ಬರಲ್ಲ. ಓಕೆ, ಸೊ ಇದನ್ನ ಓಕೆ ಅಂತ ಕ್ಲಿಕ್ ಮಾಡಿದ್ಮೇಲೆ ಸೊ ನೆಕ್ಸ್ಟ್ ನಿಮ್ಮ ಅಪ್ಲಿಕೇಶನ್ ಫೈನಲ್ ಸಬ್ಮಿಟೆಡ್ ಅಂತ ಒಂದು ಆಪ್ಷನ್ ಈ ತರ ಬರುತ್ತೆ ಮೆಸೇಜ್, ಪಾಪಪ್ ಮೆಸೇಜ್. ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಓಕೆ ಅಂತ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇದೇ ಪೇಜಿಗೆ ನೀವು ಮತ್ತೆ ಏನು ಎಂಟರ್ ಆಗ್ತೀರಾ. ಸೊ ಇಲ್ಲಿ ಅಪ್ಲೈ ಪೋಸ್ಟ್ ಅಂತ ಇಲ್ಲಿ ನೋಡ್ಬೋದು. ಸೊ ಅಪ್ಲೈ ಫಾರ್ ಪೋಸ್ಟ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿ. ಸೊ ಇದನ್ನ ಕ್ಲಿಕ್ ಮಾಡಿದ್ಮೇಲೆ ಸೊ ನೆಕ್ಸ್ಟ್ ನಿಮಗೆ ಈ ತರ ಒಂದು ಏನೋ ಆಪ್ಷನ್ಸ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ಮೇನ್ ಆಪ್ಷನ್ಸ್. ಇಲ್ಲಿರೋದು ಮೇನ್ ಆಗಿ ನೀವು ಯಾವ ಹುದ್ದೆಗೆ ಸೆಲೆಕ್ಟ್ ಮಾಡ್ತಾ ಇದ್ದೀರಾ, ಸೊ ಯಾವ ಒಂದು ಎಕ್ಸಾಮ್ ಸೆಂಟರ್ನ ಚೂಸ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಕೊಡುತ್ತೆ. ಇಲ್ಲಿ ಸೆಲೆಕ್ಟ್ ಎಕ್ಸಾಮಿನೇಷನ್ ಡಿಸ್ಟ್ರಿಕ್ಟ್ ಆಫ್ ಚಾಯ್ಸಸ್ ಅಂತ ಇದೆ. ಸೊ ದಿಸ್ ಕ್ಯಾನ್ ಬಿ ಅಪ್ಡೇಟೆಡ್ ಓನ್ಲಿ ಒಂದ್ಸಲ ಅಷ್ಟೇ ಅಪ್ಡೇಟ್ ಆಗಿರುತ್ತೆ. 3 ಪ್ರಿಫರೆನ್ಸ್ ಕೊಡ್ತಾರೆ. ಸೊ 3 ಡಿಸ್ಟ್ರಿಕ್ಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ 3 ಡಿಸ್ಟ್ರಿಕ್ಟಲ್ಲಿ ಇಷ್ಟೊಂದು ಎಕ್ಸಾಮ್ ಸೆಂಟರ್ಸ್ನ ಕೊಟ್ಟಿದ್ದಾರೆ. ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಯಾವುದು, ಸೆಕೆಂಡ್ ಪ್ರಿಫರೆನ್ಸ್, ಥರ್ಡ್ ಪ್ರಿಫರೆನ್ಸ್, ಈ ಥರ 3 ಪ್ರಿಫರೆನ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎಲ್ಲ ಸೆಲೆಕ್ಟ್ ಆದ್ಮೇಲೆ ಸೇವ್ ಎಕ್ಸಾಮಿನೇಷನ್ ಡಿಸ್ಟ್ರಿಕ್ಟ್ ಅಂತ ಇದೆ, ಸೇವ್ ಅಂತ ಕೊಡಿ. ಸೊ ಸೇವ್ ಅಂತ ಎಕ್ಸಾಮಿನೇಷನ್ ಕ್ಲಿಕ್ ಮಾಡಿದ್ಮೇಲೆ ಸೊ ನೆಕ್ಸ್ಟ್ ಇಲ್ಲಿ ಡೂ ಯು ವಾಂಟ್ ಟು ಕಂಟಿನ್ಯೂ ಬೈ ಸೆಲೆಕ್ಟಿಂಗ್ ಅಬೌವ್ ಡಿಸ್ಟ್ರಿಕ್ಟ್ಸ್ ಒನ್ಸ್ ಅಪ್ಡೇಟೆಡ್ ಚೇಂಜಸ್ ಆರ್ ನಾಟ್ ಎಂಟರ್ಟೈನ್ಡ್. ಸೊ ಒಂದ್ಸಲ ಅಪ್ಡೇಟ್ ಆದ್ರೆ ಮತ್ತೆ ಚೇಂಜ್ ಆಗಲ್ಲ. ಸೊ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ. ಸೊ ಮತ್ತೆ ಏನಾದ್ರೂ ಚೇಂಜ್ ಮಾಡ್ಬೇಕಂದ್ರೆ ನೋ ಅಂತ ಕ್ಲಿಕ್ ಮಾಡಿ ಚೇಂಜ್ ಮಾಡಿ. ದೆನ್ ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ಬಿಟ್ಟು ಸೊ ನೆಕ್ಸ್ಟ್ ಎಸ್ ಅಂತ ಕ್ಲಿಕ್ ಮಾಡಿ. ಓಕೆ, ಸೊ ಎಸ್ ಅಂತ ಕ್ಲಿಕ್ ಆದ್ಮೇಲೆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ. ಓಕೆ, ಸೊ ಹುದ್ದೆಗಳಿಗೆ ನಾವು ಈಗ ತೋರಿಸ್ತಿರೋದು FDA ಹಾಗೂ SDA ಇರೋದ್ರಿಂದ ಫಸ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇನ್ ಕೇಸ್ ನೀವು ಮಲ್ಟಿಪಲ್ ಸೆಲೆಕ್ಟ್ ಮಾಡ್ಕೊಂತೀನಿ ಅಂತಂದ್ರೆ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನಿಮ್ಮ ಒಂದು ಕ್ವಾಲಿಫಿಕೇಶನ್ ಬೇಸ್ ಮೇಲೆ ನೀವು ನಿಮ್ಮ ಕ್ವಾಲಿಫಿಕೇಶನ್ಗೆ ಯಾವ್ಯಾವ ಹುದ್ದೆಗಳು ಏನು ಎಲಿಜಿಬಲ್ ಇದೆ ಅನ್ನೋದ್ರ ಬಗ್ಗೆ ತಿಳಿದುಕೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಏನೋ ಎಕ್ಸಾಮ್ ಫೀಸ್ ಬಂದ್ಬಿಟ್ಟು ಜನರಲ್ ಕ್ಯಾಟಗರಿ 2A 2B ಅವರಿಗೆ ಏನೋ
750 ಇದೆ. ಸೊ ಅದರ್ SC/ST ಕ್ಯಾಟಗರಿ ಅವರಿಗೆ 500 ಸಮಥಿಂಗ್ ಇದೆ. ಅದೇ ರೀತಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅವರಿಗೆ 250 ಸಮಥಿಂಗ್ ಇದೆ. ಓಕೆ, ಸೊ ಕ್ಲೀನ್ ಆಗಿ ಒಂದ್ಸಲ ಚೆಕ್ ಮಾಡಿಕೊಂಡು ಕ್ಲಿಕ್ ಮಾಡಿ. ಇಲ್ಲಿ ಮಲ್ಟಿಪಲ್ ಪೋಸ್ಟಿಗೆ ನೀವು ಅಪ್ಲೈ ಮಾಡಿದ್ರೆ, ಸೊ ನೋಡಿ ಒಂದ್ಸಲ ಒಂದು ಪೋಸ್ಟಿಗೆ ಇದು ಅಪ್ಲೈ ಮಾಡಿದ್ರೆ ನೀವು 750 ರುಪೀಸ್ ಏನೋ ಫೀಸ್ ಇರುತ್ತೆ. ಸೊ ಇನ್ನೊಂದು ಪೋಸ್ಟಿಗೆ ಅಪ್ಲೈ ಮಾಡಿದ್ರೆ ಅದಕ್ಕೆ ಮತ್ತೆ 100 ರೂಪಾಯಿ ಆಡ್ ಆಗುತ್ತೆ. ಸೊ ಇನ್ನೊಂದಕ್ಕೆ ಅಪ್ಲೈ ಮಾಡ್ತೀರಾ ಅಂದ್ರೆ ಅದಕ್ಕೆ ಮತ್ತೆ 100 ರೂಪಾಯಿ ಆಡ್ ಆಗುತ್ತೆ. ಜಸ್ಟ್ 100 ರುಪೀಸ್ ಫಾರ್ ಅದರ್ ಪೋಸ್ಟ್, ಅಂದ್ರೆ ಅದರ್ ಹುದ್ದೆಗಳಿಗೆ ಜಸ್ಟ್ 100 ರುಪೀಸ್ ಆಡ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಮಲ್ಟಿಪಲ್ ಏನಾದರೂ ಸೆಲೆಕ್ಟ್ ಮಾಡ್ತೀನಿ ಅಂತಂದ್ರೆ ಇಲ್ಲೇ ಸೆಲೆಕ್ಟ್ ಮಾಡಿಕೊಂಡು, ಸೊ ನೆಕ್ಸ್ಟ್ ನೀವು ಸೆಲೆಕ್ಟ್ ಮಾಡಿಕೊಂಡು ಏನು ಕ್ಯಾಲ್ಕುಲೇಟ್ ಅಮೌಂಟ್ ಅಂತ ಕ್ಲಿಕ್ ಮಾಡಿ. ಸೊ ಕ್ಯಾಲ್ಕುಲೇಟ್ ಅಮೌಂಟ್ ಅಂದ್ರೆ ನೀವು ಎಷ್ಟು ಹುದ್ದೆಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಸೊ ಅದರ ಒಂದು ಟೋಟಲ್ ಅಮೌಂಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಫಸ್ಟ್ ಹುದ್ದೆಗೆ 750 ರೂಪಾಯಿ, ಅಂದ್ರೆ ಯಾವ ಇಲಾಖೆಯಲ್ಲಿ ನೀವು ಸೆಲೆಕ್ಟ್ ಮಾಡ್ತಾ ಇದ್ರೆ ಅದಕ್ಕೆ 750 ರೂಪಾಯಿ ಆಗುತ್ತೆ. ಬೇರೆ ಇಲಾಖೆ ಬೇರೆ ಹುದ್ದೆಗಳಿಗೆ ಸೆಲೆಕ್ಟ್ ಮಾಡಿದ್ರೆ ಅದಕ್ಕೆ 100 ರೂಪಾಯಿ ಆಡ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಈ ತರ ನೀವು ಮಲ್ಟಿಪಲ್ ಪೋಸ್ಟ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೊ ಇಲ್ಲಿ ಆ ಅಮೌಂಟ್ ತೋರಿಸುತ್ತೆ. ಕ್ಯಾಲ್ಕುಲೇಟ್ ಅಮೌಂಟ್ ಕ್ಲಿಕ್ ಮಾಡಿದ್ರೆ ಟೋಟಲ್ ಅಮೌಂಟ್ ತೋರಿಸುತ್ತೆ. ಸೊ ಈ ಯಾವ್ಯಾವ ಹುದ್ದೆಗಳ ಪೋಸ್ಟ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದ್ರೂ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಇಲ್ಲಿ ಟೋಟಲ್ ಪ್ರತಿಯೊಂದನ್ನ ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಪ್ರೊಸೀಡ್ ಫಾರ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ. ಓಕೆ, ಪ್ರೊಸೀಡ್ ಫಾರ್ ಪೇಮೆಂಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪೇಮೆಂಟ್ ಆಪ್ಷನ್ ಓಪನ್ ಆಗುತ್ತೆ. ಡೆಬಿಟ್ ಕಾರ್ಡ್, UPI, ಸೊ ನೀವು ಯಾವ ಒಂದು ಸೋರ್ಸ್ ಇದೆ ಅದರಿಂದ ನೀವು ಪೇಮೆಂಟ್ ಮಾಡಿ ಕಂಟಿನ್ಯೂ ಮಾಡಿದ್ಮೇಲೆ ಸೊ ನಿಮ್ಮ ಪೇಮೆಂಟ್ ಏನಾಗುತ್ತೆ, ಸಕ್ಸಸ್ ಆಗುತ್ತೆ. ಓಕೆ, ಸಕ್ಸಸ್ ಆದ್ಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ಜನರೇಟ್ ಆಗುತ್ತೆ. ಅದನ್ನ ಡೌನ್ಲೋಡ್ ಮಾಡಿಕೊಂಡು ಸೇಫ್ ಆಗಿ ಇಟ್ಕೊಳ್ಳಿ. ಸೊ ಅಲ್ಲಿಗೆ ನಿಮ್ಮ ಒಂದು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಇಷ್ಟು ಪ್ರೊಸೀಜರ್ ಇದೆ, ಯಾವುದೇ ರೀತಿ ತಪ್ಪು ಮಾಡಕ್ ಹೋಗ್ಬೇಡಿ. ಸೊ ಒಂದ್ಸಲ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಬರಲ್ಲ. ಹಾಗಾಗಿ ಇಲ್ಲಿ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಡೀಟೇಲ್ಸ್ನ ಕ್ಲೀನಾಗಿ ಒಂದ್ಸಲ ವೆರಿಫೈ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ. ಓಕೆ, ಐ ಹೋಪ್ ನಿಮ್ಮೆಲ್ಲರಿಗೂ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸಲ್ಲಿ ನೀನು ಮೆಸೇಜ್ ಹಾಕಿ. ಸೊ ಖಂಡಿತವಾಗಿಯೂ ನಿಮ್ಮ ಮೆಸೇಜ್ನ ನಾನು ಸಾಲ್ವ್ ಮಾಡೋ ಪ್ರಯತ್ನ ಪಡ್ತೀನಿ. ಸೊ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಸೊ ಹಾಗೆ ಯಾರೆಲ್ಲ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.